ವಿಧಾನಸಭಾ ಕ್ಷೇತ್ರದ ಚಿಕ್ಕಜಾಲ ಗ್ರಾಮದಲ್ಲಿ ಐಟಿಸಿ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ ನಿರ್ಮಿಸಿರೋ ನೂತನ ಶಾಲಾ ಕಟ್ಟಡ ಹಾಗೂ ಕೋಳಿಪುರ ಗ್ರಾಮದಲ್ಲಿ ನಿರ್ಮಿಸಿರೋ ಅಂಗನವಾಡಿ ಕಟ್ಟಡವನ್ನು ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಯೋಜನೆಯಡಿ ನಿರ್ಮಿಸಲಾದ ಸ್ತ್ರೀ ಶಕ್ತಿ ಭವನವನ್ನು ಉದ್ಘಾಟಿಸಿ ಸಾರ್ವಜನಿಕರಿಗೆ ಸಮರ್ಪಿಸಿದರು. ಬಳಿಕ ಮಾತನಾಡಿದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಐಟಿಸಿ ಕಂಪನಿ ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ, ಕೆರೆ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿರುವುದು ಶ್ಲಾಘನೀಯ. ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಗುಣಮಟ್ಟದ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿರುವುದು ಅಭಿನಂದನೀಯ ಕಾರ್ಯ ಎಂದು ತಿಳಿಸಿದರು. ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಭವಿಷ್ಯದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ ಬಳಿಕ ತಾವು ಕಲಿತ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀ ಉದಯ್ ಶಂಕರ್, ಚಿಕ್ಕಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಮತ್ತು ಶ್ರೀ ಅನಂತಕುಮಾರ್, ಪಿಡಿಒ ಶ್ರೀ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶೈಲಾ, ಐಟಿಸಿ ಕಂಪನಿಯ ಪ್ರಧಾನ ವ್ಯವಸ್ಥಾಪಕ ಅಂಕಿತ್ ಜೈನ್, ಭದ್ರತಾ ವಿಭಾಗದ ವ್ಯವಸ್ಥಾಪಕ PS ಸುಶೀಲ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ NK ಮಹೇಶ್ ಕುಮಾರ್, BK ನಾರಾಯಣಸ್ವಾಮಿ, ಜೈಕುಮಾರ್, ಸುರೇಶ್ ಕುಮಾರ್, ಸ್ಥಳೀಯ ಮುಖಂಡರಾದ ರವಿಕುಮಾರ್, ಚಂದುಕುಮಾರ್, ರಾಮಕೃಷ್ಣ, ಪಿಳ್ಳೇಗೌಡ, ದೀಕ್ಷಿತ್, GMA ಅಸೋಸಿಯೇಟ್ಸ್ನ ಗುತ್ತಿಗೆದಾರ ಮಂಜುನಾಥ್ಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೊಸತನದಾಗಿ ನಿಮ್ಮ ಶಾಲೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಐಟಿಸಿ ಕಂಪನಿಯವರು ಮತ್ತೆ ಅವರ ಕಡೆಯಿಂದ ಬಂದಿರೋ ಶ್ರೀ ಅಂಕಿತ್ ಜೈನ್ ಅವರಿಗೆ ಮತ್ತೆ ಅವರ ತಂಡದವರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತಾ ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಅವರೆಲ್ಲ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಎಲ್ಲೋ ಒಂದು ಕಡೆ ನಮ್ಮ ಫ್ಯಾಕ್ಟ್ರಿ ಪಕ್ಕ ನಮ್ಮ ಊರಿಗೆ, ನಮ್ಮ ಶಾಲೆಗೆ, ನಮ್ಮ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ಈ ವರ್ಷ ಮಾತ್ರ ಅಲ್ಲ, ಸುಮಾರು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಸರ್ ಐಟಿಸಿಯಿಂದ? 10 ವರ್ಷದ ಮೇಲೆ ಈ ಶಾಲೆಗೂ ಮತ್ತು ಐಟಿಸಿ ಕಂಪನಿಗೂ ಒಂದು ರಿಲೇಷನ್ಶಿಪ್ ಇದೆ ಅಂತ ಹೇಳಬೇಕು ಅಂತ ಅಂದರೆ ಅದು ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿದ್ದೀರಾ, ಶಾಲೆಯನ್ನು ಕಾಪಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದಕ್ಕೂ ನೀವು ಶಾಲೆ ಮೇಲೆ ನಿಮ್ಮ ಕಾಳಜಿ ಇರಬೇಕು ಮತ್ತು ನಿಮ್ಮ ಪ್ರಯತ್ನ ಎಷ್ಟೇ ಸರ್ಕಾರ ಮಾಡಿದ್ರೂ ನಿಮ್ಮ ಪ್ರಯತ್ನ ತುಂಬ ಮುಖ್ಯ. ಇಲ್ಲಿ ನಿಮಗೆ CSR ಅಂತ ಇದ್ರೂ ಸುಮ್ಮನೆ ಒಂದು ಚೆಕ್ ಕೊಡೋದು ಮಾತ್ರ ಅಲ್ಲ, ಬಟ್ ಬಂದು ಯಾವ ಥರ ಕೆಲಸ ನಡೀತಾ ಇದೆ, ಮಕ್ಕಳಿನ ಒಂದು ಭವಿಷ್ಯ ಹೆಂಗೆ ಆಗ್ತಾ ಇದೆ, ಟೀಚಿಂಗ್ ಹೆಂಗೆ ಆಗ್ತಾ ಇದೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಹೆಂಗೆ ಬರ್ತಾ ಇದೆ ಅಂತ ನೋಡೋದು ತುಂಬ ಮುಖ್ಯ. ಸೊ ಇದೆಲ್ಲ ಸ್ವಲ್ಪ ನೀವು ಸ್ವಲ್ಪ ಆಸಕ್ತಿ ತಗೊಳ್ಳಿ ಅಂತ ಕೇಳ್ತಾ ಮತ್ತೊಮ್ಮೆ ಐಟಿಸಿ ಕಂಪನಿ ಅವರಿಗೆ ಧನ್ಯವಾದ ಹೇಳಿ, ಇಲ್ಲಿ ಚಿಕ್ಕಜಾಲದ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಇದ್ದಾರೆ, ಮತ್ತು ಇವಾಗ ಮುಖಂಡರು ಎಲ್ಲರೂ ನಮ್ಮ ಪಕ್ಷದ ಮುಖಂಡರು ಮತ್ತು ಊರಿನ ಹಿರಿಯರು ಎಲ್ಲರೂ ಸೇರಿದ್ದಾರೆ. ನಿಮಗೂ ಅವತ್ತು ಚಿಕ್ಕಜಾಲದಲ್ಲಿ ಯಾರೋ ದೊಡ್ಡ ಮನಸ್ಸು ಮಾಡಿ ಇಷ್ಟು ಜಾಗ ಉಳಿಸಿ ಶಾಲೆ ಆಗಲಿ ಅಥವಾ ಅಲ್ಲಿ ಬೇರೆ ಬೇರೆ ಕಟ್ಟಡ ಇಲ್ಲಿ ಸುತ್ತಮುತ್ತ ಕಟ್ಟಡಗಳಿಗೆ ಎಲ್ಲರಿಗೂ ಜಾಗ ಉಳಿಸಿರೋದು ಎಲ್ಲೋ ಹಳೆ ಪಂಚಾಯಿತಿಯಲ್ಲಿ ಸ್ವಲ್ಪ ಜಾಗ ಉಳಿಸಿ ಅಲ್ಲೆಲ್ಲ ಕಾಂಪೌಂಡ್ ಹಾಕಿ ನೀವು ಒಂದು ಅಷ್ಟು ಜಾಗ ಅಂತ ಉಳಿಸ್ಕೊಂಡಿದ್ದೀರಾ. ಇಲ್ಲಿದೆ ಇದೂ ಲೇಔಟು ಅದು ಇದು ಅಂತ ಹೋಗ್ತಾ ಇತ್ತು. ಸೊ ಎಲ್ಲೋ ನಮ್ಮ ಮಕ್ಕಳಿಗೆ ಈ ಭಾಗದಲ್ಲಿ ಒಂದು ಒಳ್ಳೆ ಶಾಲೆ ಮಾಡಿಕೊಡ್ಬೇಕು ಅಂತ ಇದಾಗಲಿ ಅಥವಾ ಹೈಸ್ಕೂಲ್ ಆಗಲಿ ಚಿಕ್ಕಜಾಲದಲ್ಲಿ 2 ಒಳ್ಳೆ ಕಟ್ಟಡಗಳು ಇದ್ದಾವೆ. ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಮತ್ತೊಮ್ಮೆ ನಮ್ಮ ಚಿಕ್ಕಜಾಲದ ಎಲ್ಲ ಮುಖಂಡರಿಗೂ ವಂದನೆಗಳನ್ನ ಹೇಳಿ, ಅವರೂ ಶಾಲೆಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಮುಂದಕ್ಕೆ ಬಂದು ತುಂಬಾ ಹೇಳ್ತಾ ಇರ್ತಾರೆ. ಇವಾಗ ನಿಮ್ಮ ಹಳೆ ಕಟ್ಟಡಗಳು ಅದನ್ನು ನೆಕ್ಸ್ಟ್ ತಗೋಬೇಕು ಅಂತ ಅವರು ಆಫೀಸಿಗೆ ಬಂದಾಗೆಲ್ಲ ಇದನ್ನು ಹೇಳ್ತಾನೆ ಇರ್ತಾರೆ. ನಾವು ಬೇರೆ ಕಡೆ CSR ಫಂಡ್ಸಲ್ಲಿ ಯಾವುದಾದ್ರೂ ಬರೋದಾಗಿದ್ದರೆ ಖಂಡಿತ ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಇನ್ನು ಒಂದು ವರ್ಷದ ಟೈಮ್ ಇದೆ, ಅದು ಅಷ್ಟರೊಳಗಡೆ ಎಲ್ಲಾದರೂ ಒಂದು ಕಡೆ ಅದನ್ನು ಸೆಟ್ ಮಾಡಿ ಮಾಡಿಕೊಡ್ತೀನಿ ಅಂತ
ಹೇಳ್ತಾ ಮತ್ತೊಮ್ಮೆ ಇವತ್ತೊಂದು ಸಂತೋಷದ ವಿಷಯ, ಹೊಸ ಕ್ಲಾಸ್ ರೂಮು ಕ್ಲೀನ್ ಆಗಿದೆ, ನೋಡೋದಕ್ಕೆ ಯಾವುದು ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿದೆ. ಸೊ ಇನ್ನು ನಮಗೆ ಏನು ಕೆಲಸ ಅಂದರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರ ಮಾರ್ಕ್ಸ್ ಅಂದರೆ ಅವರ ರಿಸಲ್ಟ್ಸ್ ಚೆನ್ನಾಗಾಗಿ ಮಕ್ಕಳು ದೊಡ್ಡವರಾಗಿ ಇವ್ರ ಥರ ಆಗಿ ಅವರು ಬಂದು ಶಾಲೆಗೆ ಇನ್ನು ಮುಂದೆ ಕೊಡುಗೆ ಕೊಡಬೇಕು ಅಂತ ಆ ಒಂದು ಆಸೆ ಇದೆ. ಸೊ ಮಕ್ಕಳೆಲ್ಲರೂ ಇದನ್ನ ಕೇಳ್ಕೋಬೇಕು. ನಿಮ್ಮ ಕೆಲಸ ಅಷ್ಟೇನೆ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ನೀವು? ಏನ್ ಮಾಡ್ಬೇಕು? ಫೋನಲ್ಲಿ ಆಟ ಆಡ್ಬೇಕು, ಟಿವಿ ನೋಡ್ಬೇಕು, ಮತ್ತೆ ಏನ್ ಮಾಡ್ಬೇಕು? ಎಷ್ಟು ಮಾರ್ಕ್ಸ್ ಬರ್ಬೇಕು? ಎಷ್ಟು? 100? ಎಲ್ರಿಗೂ 100 ಬರುತ್ತಾ? ಹೌದಾ? 1 ಮಾರ್ಕ್ಸ್ ನೋಡ್ಲಾ ನಾನು ಮುಂದಿನ ವರ್ಷ 100 ಔಟ್ ಆಫ್ 100 ಯಾರಿಗೆ ಬಂದಿದೆ ಅಂತ? ಓಕೆ, ಎಲ್ರಿಗೂ ನಮಸ್ಕಾರ. यहाँ पे आप टाइम निकाले, 1 आवर आपने टाइम दिया यहाँ पे सबके साथ आके सबको प्रेरित करने के लिए, उसके लिए थैंक यू मैम. एंड जितने भी लोग हैं जिन्होंने इस पूरे कार्यक्रम के लिए काम किया, स्कूल को कंस्ट्रक्ट किया, CSR टीम में जो भी वर्क किया, उसके लिए वेरी वेरी थैंक यू. अब ये जो इंफ्रास्ट्रक्चर है ये बहुत अच्छा इंफ्रास्ट्रक्चर है, पर प्राइवेट स्कूल में भी इतना अच्छा इंफ्रास्ट्रक्चर नहीं होता है. अब मैडम टीचर्स लोगों के लिए बहुत बड़ा रिस्पॉन्सिबिलिटी है. आपके पास इतना अच्छा इंफ्रास्ट्रक्चर है, अब बच्चों को बहुत अच्छे से पढ़ना है, उनको बहुत आगे जाना है. ऐसा नहीं हो सकता कि क्लास 6 के बाद लोग पढ़ाई नहीं कर रहे हैं. बच्चों को इंजीनियरिंग करनी है, डॉक्टरी करनी है, उसके लिए आप लोग का कर्तव्य है, ये बच्चों का नहीं है. आप कैसे उसको उस दायित्व को निभाएंगे वो सबसे इम्पोर्टेंट है. तो बच्चों को भी पढ़ने के साथ साथ जो भी चीज़ें बाकी है, कैसे हैंड वॉश करते हैं, कैसे सैनिटेशन करते हैं, ये बहुत इम्पोर्टेंट है. बेंगलोर में क्या क्या इश्यूज हो रहे हैं, जैसे वेस्ट सेग्रीगेशन, वाटर नहीं मिल रहा है, उन सब में कैसे कंट्रीब्यूट करना है, ये सब चीज़ें सिखाना होगा अभी से, सो दैट नेक्स्ट जनरेशन अच्छे से इस पर काम कर सके. तो इतना ही मैं बोलना चाहूँगा. थैंक यू फॉर इन्वाइटिंग मी इन दिस प्लेस. थैंक यू.